ನೀವು ಹೇಳೋದು ನಿಜಾನೇ? ಮೇಡಮ್ ತಗೊಳ್ಳಿ. ಏನಿದು? ಗೌತಮ್ ಅವರೇ, ನಾನು ಪೂಜೆಗೋಸ್ಕರ ಬಂದಿದ್ದೀನಿ. ವ್ಯವಹಾರದ ವಿಷಯ ಆಮೇಲೆ ಇರಲಿ, ಇವಾಗ ಬೇಡ. ಓಕೆ? ಪರವಾಗಿಲ್ಲ ಮೇಡಮ್, ಸಂಬಂಧ ಎಷ್ಟೇ ಗಟ್ಟಿಯಾಗಿರ್ಬೋದು, ಆದರೆ ವ್ಯವಹಾರದಲ್ಲಿ ಕ್ಲಿಯರ್ ಆಗಿರಬೇಕು. ಸಂಬಂಧ ಬೇರೆ, ವ್ಯವಹಾರ ಬೇರೆ, ಎರಡು ಮಿಕ್ಸ್ ಆದರೆ ಕಷ್ಟ ಆಗುತ್ತೆ, ಪೆಟ್ಟು ಬೀಳುತ್ತೆ. ನೀವೇ ಹೇಳಿದ್ದು, ದಯವಿಟ್ಟು ತಗೊಳ್ಳಿ. ಹೇಳುವಾಗ ಸಂದರ್ಭ ಬೇರೆ ಇತ್ತು, ಇವಾಗಿನ ಸಂದರ್ಭ ಬೇರೆ. ನೋಡಿ, ನಾನು ನಿಮ್ಮನ್ನ ಬರೀ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಒಂದು ಸಂಸ್ಥಾನವಾಗಿ ನೋಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ, ಅಭಿಮಾನನೂ ಇಟ್ಕೊಂಡಿದ್ದೀನಿ. ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ ಅಂಥವ್ರು ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋದು ನನ್ನ ಗಟ್ಟಿ ನಂಬಿಕೆ, ನನ್ನ ಅನುಭವ ಕೂಡ. ಅದರಿಂದ ದಯವಿಟ್ಟು ಇವತ್ತು ವ್ಯವಹಾರದ ವಿಷಯ ಬೇಡ, ಪ್ಲೀಸ್. ಸರಿ ಮೇಡಮ್, ನಿಮಗೆ ಹೇಗೆ ಕಂಫರ್ಟಬಲ್ಲೋ ಹಾಗೆ ಮಾಡಿ, ನಾನು ಇನ್ನೇನು ಹೇಳಲ್ಲ. ಸರಿ, ಮಾತಾಡ್ತಾ ಇರಿ ಮೇಡಮ್, ಬಂದೆ. ಭೂಮಿಕಾ, ಬಾಮ್ಮ, ಇಲ್ಲಿ ಕೂತ್ಕೋ. ಹೋಮ್ ಮೇಕಿಂಗು ಇಷ್ಟನಾ ನಿನಗೆ? ಅಮ್ಮಮ್ಮ ಎಲ್ಲಿ? ಕೆಳಗಿರ್ಬೇಕಲ್ವಾ? ಅಲ್ಲಿಲ್ಲ ಮಮ್ಮಿ. ನೋಡು, ಆಚೆ ಇಲ್ಲ. ಏ ಇರು ಇರು ಇರು. ಏನ್ ನಿನ್ನ ಹೆಸರು? ಹೆಸ್ರಾ? ನನ್ನ ಹೆಸರು ಅಪ್ಪು. ಅಪ್ಪು ಪೆಟ್ ನೇಮು. ನಿಜವಾದ ಹೆಸರೇನು? ಆಕಾಶ್ ದಿವಾನ್. ಓ, ನಿನ್ನ ಹೆಸರು ನನಗೆ ಗೊತ್ತು, ಮಿಂಚು ಅಲ್ವಾ? ಅಲ್ಲ, ನನ್ ಮಿಂಚು ದಿವಾನ್. ಆಕಾಶದಲ್ಲಿ ಮಿಂಚು ಬರೋದು ಅಲ್ವಾ? ಏನು ಓದ್ತಾ ಇದ್ದೀರಾ? ಯಾವ ಸ್ಕೂಲು? ನಾವ ಒಂದೇ ಕ್ಲಾಸು, 3rd ಸ್ಟ್ಯಾಂಡರ್ಡ್. ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್. ಆ ಸ್ಕೂಲ ನಮ್ಮ ಪಪ್ಪ ಅಮ್ಮನೇ ನಡೆಸ್ತಾ ಇರೋದು. ನಿಮ್ಮಿಬ್ರಲ್ಲಿ ಯಾರು ದೊಡ್ಡವರು? ನಾನೇ. ನಾನ್ ಅಕ್ಕ, ಇವನ್ ತಮ್ಮ. ಯಾಕಂತ ಹೇಳಿ? ಯಾಕೆ? ಇವಾಗ ನನ್ಗಿಂತ ಸ್ವಲ್ಪ ಕುಳ್ಳಕ್ಕಿದ್ದಾನಲ್ಲ, ಅದಕ್ಕೆ. ಎಷ್ಟು ಕ್ಯೂಟ್ ಆಗಿದ್ದೀರಾ, ಎಷ್ಟು ಚುರುಕಾಗಿ ಮಾತಾಡ್ತೀರಾ. ನಿಮ್ಮಿಬ್ರನ್ನು ಭೇಟಿ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಮಗೂ ಅಷ್ಟೇ. ಸರಿ, ನಾವು ಅಮ್ಮಮ್ಮನ ಜೊತೆ ಇರ್ತೀವಿ. ಬಾಯ್ ಬಾಯ್ ಬಾಯ್. ಹುಷಾರು. ಪೂಜೆ ಟೈಮ್ನಲ್ಲಿ ಒಂದು ವಿಷಯ ಗಮನಿಸಿದೆ. ಈ ಹೆಣ್ಮಗು ನಿಮ್ದಲ್ಲ ಅಂತ. ಅಲ್ಲ, ಏನು ತಪ್ಪು ತಿಳ್ಕೊಳ್ಳಲ್ಲ ತಾನೇ? ನಾನು ಕೇಳ್ಬೋದಾ? ಅಫ್ಕೋರ್ಸ್ ಮ್ಯಾಮ್, ಅವಳು ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೆ ಅವಳು ನನ್ನ ಮಗಳೇ. ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾಳೆ. ದೇವ್ರು ಕೊಟ್ಟಿರೋ ವರ ಅವಳು. ಕೆಲವು ಸಂಬಂಧಗಳನ್ನು ನಾವೇ ಆರಿಸ್ಕೊಳ್ತೀವಿ ಅಂತಾರಲ್ಲ, ಅದರಲ್ಲಿ ಅವಳು ಒಬ್ಳು. ಯಾವ ಜನ್ಮದ ಸಂಬಂಧನೋ ಏನೋ ಗೊತ್ತಿಲ್ಲ ಮ್ಯಾಮ್, ಬಟ್ ಯಾ, ಗಾಡ್ ಇಸ್ ಕೈಂಡ್. ನನಗೆ ಅವಳಿ ಜವಳಿ ಮಕ್ಕಳಾಗಿತ್ತು ಮ್ಯಾಮ್, ಒಂದು ಗಂಡು ಒಂದು ಹೆಣ್ಣು. ಹಾಸ್ಪಿಟ್ಲಲ್ಲಿ ಒಂದು ಮಗು ಮಿಸ್ ಆಗೋಯ್ತು. ಆಮೇಲೆ ಏನೇನೋ ಆಗೋಯ್ತು. ನಮ್ಮ ಮಧ್ಯದಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ನಾವಿಬ್ಬರು ದೂರ ಆದ್ವಿ. ಆಗ ಗೌತಮ್ ಅವ್ರಿಗೆ ಮಿಂಚು ಸಿಕ್ಕಿದ್ಲು. ಇದೆಲ್ಲ ಆಗಿ ಎಷ್ಟು ವರ್ಷ ಆಯಿತು? 8 ವರ್ಷ ಆಯಿತು ಮೇಡಮ್. ಹುಡ್ಕಕ್ಕೆ ತುಂಬ ಪ್ರಯತ್ನ ಪಟ್ಟಿರ್ತೀರಾ? ಹಾಂ ಮ್ಯಾಮ್, ಹೋಗದೆ ಇದ್ದ ಜಾಗ ಇಲ್ಲ, ತಟ್ಟದೆ ಇದ್ದ ಬಾಗ್ಲಿಲ್ಲ, ಎಲ್ಲ ಕಡೆನೂ ಹುಡುಕ್ತಿದ್ದೀವಿ. ಪ್ರತಿ ಸಲ ಈ ಸಲ ಸಿಗ್ತಾಳೆ ಅಂತ ಅನ್ಕೋತೀವಿ, ಬಟ್ ಖಾಲಿ ಕೈಯಲ್ಲಿ ವಾಪಸ್ ಬರ್ತೀವಿ. ಇವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಅವ್ರ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಬಟ್ ಇನ್ನೂ ಹುಡುಕಾಟ ನಡೀತದೆ. ಇದರ ಡೀಟೇಲ್ಸ್ ನನಗೆ ಸಿಗ್ಬೋದಾ? ಐ ಮೀನ್ ಟು ಸೇ, ನಾನು ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಅಂತಂದರೆ ನಾನು ಒಂದು NGO ನಡೆಸ್ತಾ ಇದ್ದೀನಿ. ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಸ್ಪೆಷಲಿ ನಮ್ಮ ನೆಟ್ವರ್ಕ್ ಭಾಳ ಚೆನ್ನಾಗಿ, ಭಾಳ ಇಂಟ್ರಿಕೇಟಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಸರ್ತಿ ಪೊಲೀಸ್ ಕೂಡ ಅನ್ಅಫಿಷಿಯಲಿ ನಮ್ಮ ಸಹಾಯನ ತಗೊಂಡಿದ್ದಾರೆ.
ಅವ್ರು ಹೇಗೆ ತಪ್ಪಿಸ್ಕೊಂಡ್ರು, ಯಾರ ಕೈಗೆ ಹೋಗಿ ಸಿಕ್ಕರು, ವಾಪಸ್ ಬರೋ ಅಂಥ ಪರಿಸ್ಥಿತಿನಲ್ಲಿ ಇದ್ದಾರಾ ಇಲ್ವಾ, ಇದನ್ನು ಎಲ್ಲವನ್ನು ಕೂಡ ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಡಿಸ್ಗೈಸಲ್ಲಿ ಮಾಡೋದ್ರಿಂದ ಯಾರಿಗೂ ಗೊತ್ತೂ ಆಗಲ್ಲ. ಆ ಒಂದು ಕಾನ್ಫಿಡೆನ್ಸಿಂದ ಕೇಳ್ತಾ ಇದ್ದೀನಿ, ನನಗೆ ಡೀಟೇಲ್ಸ್ ಕೊಡ್ತೀರಾ? ಖಂಡಿತ ಮೇಡಮ್, ನನ್ನ ಮಗಳು ಸಿಕ್ಕಿದ್ರೆ ಅಷ್ಟೇ ಸಾಕು, ಅದಕ್ಕಿಂತ ದೊಡ್ಡದೇನೇನೂ ಇಲ್ಲ. ಡೋಂಟ್ ಲೂಸ್ ಹೋಪ್ಸ್. ನಿಮ್ಮ ಮಗಳು ನಿಮಗೆ ಸಿಕ್ಕೇ ಸಿಗ್ತಾಳೆ. ಈಗ ನನಗೆ ಕೊಡಬೇಕಾಗಿದ್ದನ್ನು ಕೊಡ್ಬೋದಾ? ಏನು ಮ್ಯಾಮ್? ಪೂಜೆಗೆ ಅಂತ ಕರೆದಿದ್ದೀರಿ, ಅರ್ಶಿನ ಕುಂಕುಮ ಕೊಡ್ಬೋದಾ? ಅಫ್ಕೋರ್ಸ್. ಬನ್ನಿ. ಬರ್ತೀನಿ ಮೇಡಮ್, ಇನ್ನೊಂದ್ಸತಿ ಮನೆಗೆ ಬರಬೇಕು. ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಮ ಹಸ್ಬೆಂಡ್ನ ಕರ್ಕೊಂಬನ್ನಿ. ಹಾಂ, ಇವತ್ತೇ ಬರ್ತಿದ್ರು, ಆದರೆ ಒಂದು ಬೋರ್ಡ್ ಮೀಟಿಂಗ್ ಬಂದ್ಬಿಡ್ತು, ಅರ್ಜೆಂಟಾಗಿ ಹೋಗಲೇಬೇಕಾಗಿತ್ತು, ಅದಕ್ಕೆ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಬರ್ತೀನಿ. ಬಂದಿದ್ದು ಭಾಳ ಸಂತೋಷ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಕ್ಷತ್ರ ಬೀಳ್ತದೆ. ಬೇಗ ಬೇಗ ಕಣ್ಮುಚ್ಕೊಳ್ಳಿ, ವಿಶ್ ಮಾಡಿ. ಸರಿ, ಹೇಳಿ, ಯಾರು ಏನೇನು ವಿಶ್ ಮಾಡಿದ್ರೆ? ಕಳೆದೋಗಿರೋ ನನ್ನ ಮಗಳು ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಂಡೆ. ನಾನು ಅಷ್ಟೇ, ನಮ್ಮ ಮಗಳು ಬೇಗ ಸಿಗಲಿ ಅಂತ ಕೇಳ್ಕೊಂಡೆ. ಜೊತೆಗೆ ನಾವೆಲ್ಲರೂ ಹೀಗೆ ಇರಬೇಕು, ಯಾರಿಗೂ ಯಾವ ತೊಂದರೆ ತಾಪತ್ತು ಬರಬಾರ್ದು ಅಂತಾನು ಕೇಳ್ಕೊಂಡೆ. ನಾನು ಕೇಳ್ಕೊಂಡಿದ್ದೀನಿ, ಎಲ್ರು ಒಟ್ಟಿಗೆ ಇರ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂತ ಕೇಳ್ಕೊಂಡೆ. ನಾನು ಕೇಳ್ಕೊಂಡೆ ನನ್ನ ಪಪ್ಪ ಅಮ್ಮ ನನ್ನ ಜೊತೆನೇ ಇರಬೇಕು ಅಂತ. ಡೋಂಟ್ ವರಿ, ನಾವು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀವಿ, ನಿನ್ನನ್ನು ಈಸಿಯಾಗಿ ಬಿಟ್ಕೊಡೋದೇ ಇಲ್ಲ. ನಾವು ಯಾವಾಗಲೂ ಒಟ್ಟಿಗೆ ಇರೋಣ ಪುಟ್ಟ. ಊಟ ಮಾಡಿ.